ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಮನೇಲಿ ಏನಾದರೂ ಫಂಕ್ಷನ್ನು ಅಥವಾ ಪಾರ್ಟಿ ಅಥವಾ ಯಾರ್ದಾದ್ರೂ ಬರ್ತಡೇ ಇದ್ದಾಗ ಈ ಜಾಮೂನ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. 1 ಕಪ್ MTR ಜಾಮೂನ್ ಪೌಡರ್, 3 ಟೇಬಲ್ ಸ್ಪೂನಷ್ಟು ತುಪ್ಪ, 1 ಕಪ್ ಸಕ್ಕರೆ, ಡೀಪ್ ಫ್ರೈಡ್ ಎಣ್ಣೆ, 4 ಏಲಕ್ಕಿ ಹಾಗೂ ಹಸಿ ಹಾಲು. ಈಗ ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, 1 ಕಪ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ತಾ ಕಲಿಸ್ಕೋಬೇಕಾಗತ್ತೆ. ಚಪಾತಿ ಹಸಿಟ್ಟು ನೀವು ಹೇಗೆ ಕಲಿಸ್ಕೊಳ್ತೀರೋ ಅದೇ ಥರ ಕಲಿಸ್ಕೋಬೇಕಾಗತ್ತೆ. ಅಂದರೆ ತುಂಬ ಗಟ್ಟಿನೂ ಬೇಡ, ತುಂಬ ಮೆತ್ತ ಅಂಟೋ ಥರನೂ ಬೇಡ, ಮೀಡಿಯಮ್ ಆಗಿ ನೋಡಿ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ನೋಡಿ ಇಷ್ಟ ಆದರೆ ಸಾಕು ನಿಮಗೆ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ, ಸಾಫ್ಟಾಗಿ ಕಾಣಿಸ್ತಿದೆ. ಇದನ್ನ ನಾನು 5 ನಿಮಿಷ ಸೈಡಿಗೆ ಇಡ್ತೀನಿ. ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ಇದಕ್ಕೆ 2 ನಾನು ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ನಾನು ಮಾಡ್ತಿರೋದು 3 ರಿಂದ 4 ಜಾಮೂನ್ಗೆ ಎಷ್ಟು ಪಾಕ ಬೇಕೋ ಅಷ್ಟು ಪಾಕ ಮಾತ್ರ ನಾನು ತೊಗೊಳ್ತಾ ಇರೋದು. 1 ಕಪ್ ಸಕ್ಕರೆಗೆ 2 ಕಪ್ಪಷ್ಟು ನೀರು ಹಾಕಿ ಇದನ್ನು ಪಾಕ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ನವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, 2 ಮಿಕ್ಸ್ ಮಾಡ್ಕೋಬೇಕು. ಅದು ಪಾಕ ಆಗೋದಕ್ಕೆ ತುಂಬ ಟೈಮ್ ಏನೂ ಬೇಕಾಗಿಲ್ಲ. ನಿಮಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಒಂದು 5 ರಿಂದ 10 ನಿಮಿಷ ಒಳಗೆ ನಿಮಗೆ ಪಾಕ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಅದು ಚೆನ್ನಾಗಿ ಕುದ್ದು ಪಾಕ ರೆಡಿ ಆಗ್ತಾಯಿದೆ. ನೋಡಿ, ನೀವು ನೋಡ್ಬೋದು. ಬೇಕಾದ್ರೆ ನಿಮಗೆ ಅದು ಪಾಕ ಗೊತ್ತಾಗಿಲ್ಲ ಅಂದಾಗ ನೀವು ಕೈಯಲ್ಲಿ ಕೂಡ ಮುಟ್ಟಿ ಈ ಥರ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಪಾಕ ರೆಡಿ ಇದೆಯಾ ಇಲ್ವ ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ಇದು ಪಾಕ ರೆಡಿ ಇದೆ. ನೋಡಿ, ಜಾಮೂನನ್ನು ಉಂಡೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಅವಲೇ ಕಲಸಿಟ್ಟಿದ್ದೀವಲ್ಲ ಜಾಮೂನ್, ಈಗ ಎಷ್ಟು ಸಾಫ್ಟ್ ಆಗಿದೆ ಅದು. ನೋಡಿ, ಈ ಥರ ಪ್ರೆಸ್ ಮಾಡೋದು ಹೊರಡೋಗಬೇಕು. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜಾಮೂನ್ ತೊಗೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ. ಉಂಡೆ ಮಾಡಬೇಕು, ಚೆನ್ನಾಗಿ ನಾದಬೇಕು. ಆವಾಗ ಅದು ಎಲ್ಲೂ ಒಡೆಯೋದಿಲ್ಲ, ನೈಸಾಗಿ ಬರುತ್ತೆ ನಿಮಗೆ. ನೋಡಿ, ಈ ಥರ ಒತ್ತಿ ನಾದಿ. ನೋಡಿ, ಉಂಡೆ ರೆಡಿ ಇದೆ. ನೋಡಿ, ಇದೇ ಥರ ನೀವು ಉಂಡೆ ಮಾಡ್ಕೋಬೇಕಾಗತ್ತೆ. ನೋಡಿ, ಕೈಯಲ್ಲಿ ನಾದಬೇಕು ಚೆನ್ನಾಗಿ ನಾದದಿಂದ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ಇದು ರೆಡಿ ಇದೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಕಾಯಲಿಟ್ಟಿದ್ದೆ, ಎಣ್ಣೆ ಕಾದಿದೆ. ನಾನು ಇವಾಗ ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದೊಂದೇ ಜಾಮೂನ ಹಾಕ್ಕೊಳ್ತೀನಿ. ನಾನಿಲ್ಲಿ 5 ರಿಂದ 6 ಜಾಮೂನ್ ಮಾತ್ರ ಹಾಕ್ಕೊಳ್ತೀನಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಒಂದಕ್ಕೊಂದು ಟಚ್ಚಾಗಿ ಸೀಲ್ ಬಿಡ್ದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಐ ಫ್ಲೇಮ್ ಇಡೋಕ್ಕೆ ಹೋಗ್ಬಿಡಿ, ಸೀದೋಗುತ್ತೆ. ಆಮೇಲೆ ಇಷ್ಟೊತ್ತೆಲ್ಲ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಅಷ್ಟೇ, ನೀವು ಹಾಕಿದ ತಕ್ಷಣ ಒಂದು ಟಚ್ ಮಾಡೋಕ್ಕೆ ಹೋಗ್ಬಿಡಿ, ಒಡೆದೋಗುತ್ತೆ, ಸೀಲ್ ಬಿಟ್ಕೊಂಡು ಬಿಡುತ್ತೆ. ಹಾಕಿ 2 ರಿಂದ 3 ನಿಮಿಷ ಆದಮೇಲೆ ನೀವು ನಿಧಾನಕ್ಕೆ ಒಂದೊಂದೇ ಸ್ವಲ್ಪ ಸೈಡಿಗೆ ತಳ್ತಾ ಹೋದರೆ ನೀವು ನೋಡ್ತಾ ಇರ್ಬೋದು, ಅದು ಗೋಲ್ಡನ್ ಬ್ರೌನ್ ತಿರುಗ್ತಾ ಇದೆ. ನೋಡಿ, ಐ ಫ್ಲೇಮ್ ಇಟ್ಟು ಸೀದೋಗ್ಬಿಡುತ್ತೆ. ನೋಡಿ, ಇದೇ ಫ್ಲೇಮಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಅದೆಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನಿಧಾನಕ್ಕೆ ತಿರುಕೊಳ್ಳಿ. ಇವಾಗ ಅದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ. ಕೆಲವರು ಲೈಟಾಗಿ ಬ್ರೌನ್ ಆಗ್ತಿದ್ದಂಗೆ ಆಫ್ ಮಾಡ್ತಾರೆ, ಕೆಲವರು ಡಾರ್ಕ್ ಫ್ರೈ ಆಗೋ ತನಕ ವೆಯ್ಟ್ ಮಾಡ್ತಾರೆ. ನೋಡಿ, ಇದು ಜಾಮೂನ್ ಇವಾಗ ಇದು ರೆಡಿ ಇದೆ. ನಾನು ಇದನ್ನ ರೆಡಿ ಆದಮೇಲೆ ನೋಡಿ ಪಾಕಕ್ಕೆ ಹಾಕೊಂಬಂದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೀವೇ ನೋಡಿ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.